ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಪ್ರೀತಿಯ ಶೈಲಾ ಸತೀಶ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ನನ್ನ ವಿಡಿಯೋದಲ್ಲಿ ಒಂದಷ್ಟು ಸ್ಯಾರಿ ಮೇಕ್ ಓವರ್ ಮಾಡಿದ್ದೆ. ಆ ಸ್ಯಾರೀಸ್ನ ನಿಮಗೆ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕಿಂತ ಮುಂಚೆ ಬೆಳಗ್ಗೆ ಒಂದಷ್ಟು ಕೆಲಸಗಳೆಲ್ಲ ಇತ್ತಲ್ವ, ಅದನ್ನೆಲ್ಲ ಮುಗಿಸ್ಕೊಂಡೆ. ಹಾಗೆ ತಿಂಡಿಗೆ ಅಂತ ಹೇಳಿಬಿಟ್ಟು ಚಿತ್ರಾನ್ನ ಮಾಡಿದೆ. ಸೊ ಸತೀಶ್ ಅವ್ರಿಗೆ ಅಂತ ಹೇಳಿಬಿಟ್ಟು ಎಕ್ಸ್ಟ್ರಾ ಮೊಳಕೆ ಕಾಳು ಮತ್ತು ಸ್ವಲ್ಪ ಫ್ರೂಟ್ಸ್ ಕೂಡ ಬಾಕ್ಸ್ಗೆಲ್ಲ ಹಾಕಿ ರೆಡಿ ಮಾಡಿ ಇಟ್ಟಿದ್ದೆ. ಹೆಸರು ಕಾಳು ಮೊಳಕೆ ಕಾಳು ತಿನ್ನೋದ್ರಿಂದ ನಮಗೆ ತುಂಬಾ ಒಳ್ಳೆ ಹೆಲ್ತ್ಗೆ ಬೆನಿಫಿಟ್ ಇದೆ. ಸೊ ಅದರಿಂದ ನಮಗೆ ಫುಲ್ ಎನರ್ಜಿ ಲೆವೆಲ್ ಜಾಸ್ತಿ ಇರುತ್ತೆ, ಮೆಟಬಾಲಿಸಮ್ ಚೆನ್ನಾಗಾಗುತ್ತೆ. ಅದಕ್ಕೋಸ್ಕರ ನನ್ನ ಒಂದು ಟಾಪಿಕ್ ಬಂದು ಲೇಡೀಸ್ ಸ್ಪೆಷಲ್ ಆಗಿರುತ್ತೆ. ಸೊ ಆಲ್ಮೋಸ್ಟ್ ಎಲ್ಲ ಲೇಡೀಸ್ಗಳಿಗೂ ನನ್ನ ಈ ಒಂದು ಟಾಪಿಕ್ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಇವತ್ತಿನ ನನ್ನ ಟಾಪಿಕ್ ಬಂದು ಹಳೆ ಸೀರೆ ಹೊಸ ಮೆರುಗು. ಸೊ ಆಲ್ಮೋಸ್ಟ್ ಎಲ್ಲರ ಹತ್ರನೂ ಹಳೆ ಸೀರೆ ಒಂದಷ್ಟು ಸ್ಟಾಕ್ ಇದ್ದೇ ಇರುತ್ತೆ. ಮಾರ್ಕೆಟಲ್ಲಿ ಹೊಸ ಹೊಸ ರೀತಿಯ ಸ್ಯಾರೀಸ್ಗಳು ಬರ್ತಾನೆ ಇರುತ್ತೆ, ಹೊಸ ಹೊಸ ಟ್ರೆಂಡಿಂಗ್ ಇರೋಂಥ ಸ್ಯಾರೀಸ್ಗಳು ಬರ್ತಾನೆ ಇರುತ್ತೆ. ಬಟ್ ನಮ್ಮ ಓಲ್ಡ್ ಸ್ಯಾರೀಸ್ ಏನಿದೆ ಅದ್ರ ಮೇಲೆ ಒಂಥರ ಸೆಂಟಿಮೆಂಟಲಿ ನಾವು ಅಟ್ಯಾಚ್ ಆಗ್ಬಿಟ್ಟಿರ್ತೀವಿ. ಕೆಲವೊಂದು ಸ್ಯಾರೀಸ್ಗಳು ಇದ್ದೇ ಇರುತ್ತೆ, ನಮ್ಮ ಮದುವೆ ಸ್ಯಾರೀಸ್ಗಳಾಗಿರ್ಬೋದು, ಸೀಮಂತದ ಸ್ಯಾರೀಸ್ಗಳಾಗಿರ್ಬೋದು, ಹಾಗೆಯೇ ನಾಮಕರಣ, ಪಾಪುವುದು ನಾಮಕರಣ, ಈ ಥರ ಒಂದಷ್ಟು ಸ್ಯಾರೀಸ್ಗಳ ಮೇಲೆ ನಾವು ತುಂಬಾ ಅಟ್ಯಾಚ್ ಆಗ್ಬಿಟ್ಟಿರ್ತೀವಿ. ಹಾಗೆಯೇ ಯಾರಾದರೂ ಗಿಫ್ಟ್ ಎಲ್ಲ ಮಾಡಿರ್ತಾರಲ್ವ, ಆ ಸ್ಯಾರೀಸ್ಗಳ ಮೇಲೂ ಕೂಡ ನಾವು ಪರ್ಸನಲಿ ಅಟ್ಯಾಚ್ ಆಗ್ಬಿಟ್ಟಿರ್ತೀವಿ. ಸೊ ಈ ಒಂದು ಸ್ಯಾರೀಸ್ಗಳು ಓಲ್ಡ್ ಆಗ್ತಾ ಹೋಗುತ್ತೆ. ಸೊ ನಾವು ಆ ಸ್ಯಾರೀಸ್ಗಳನ್ನ ವೇರ್ ಮಾಡ್ಲಿಕ್ಕೂ ಆಗಲ್ಲ, ಬಿಡಕ್ಕೂ ಆಗಲ್ಲ. ಸೊ ಈ ರೀತಿಯ ಸ್ಯಾರೀಸ್ಗಳನ್ನ ನಾವು ಏನ್ ಮಾಡ್ಬೋದು, ಹಳೆ ಸ್ಯಾರಿಗಳಿಗೆ ನಾವು ಹೊಸ ಮೆರುಗನ್ನ ಕೊಟ್ಟರೆ ಆ ಸ್ಯಾರೀಸ್ಗಳನ್ನ ನಾವು ಯೂಸ್ ಮಾಡ್ಬೋದು. ಸೊ ನಾನು ಯಾವ ರೀತಿ ನನ್ನ ಹಳೆ ಸ್ಯಾರಿಗೆ ಯಾವ ರೀತಿ ಮೆರುಗನ್ನ ಕೊಟ್ಟಿದ್ದೀನಿ ಅಂದ್ರೆ, ನನ್ನ ಹಳೆ ಸೀರೆನ ಹೊಸ ಸೀರೆಯಾಗಿ ಕನ್ವರ್ಟ್ ಮಾಡಿದ್ದೀನಿ. ಸೊ ನಾನು ಯಾವ ರೀತಿ ಹಳೆ ಸೀರೆನ ಹೊಸ ಸೀರೆಯಾಗಿ ಕನ್ವರ್ಟ್ ಮಾಡಿದ್ದೀನಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ನೋಡೋಣ ನನ್ನ ಹಳೆ ಸೀರೆ ಹೇಗಿತ್ತು, ಹಾಗೆಯೇ ಹೇಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ. ನಾನು ಮೇಕ್ ಓವರ್ ಮಾಡಿದಂತಹ ಮೊದಲನೇ ಸ್ಯಾರಿ ಬಂದು ಈ ಸ್ಯಾರಿ. ಸೊ ಇದು ಒಂದು ಸಿಂಪಲ್ ಸ್ಯಾರಿ. ಇದಕ್ಕೆ ಈ ರೀತಿ ಬ್ಲೂ ಬಾರ್ಡರ್ ಇತ್ತು, ಜಸ್ಟ್ ಸಿಂಪಲ್ ಸ್ಯಾರಿ ಅಷ್ಟೇ. ಇದು ಪಲ್ಲು ಪಾರ್ಟ್ ಬರುತ್ತಲ್ಲ, ಆ ಸೈಡಲ್ಲಿ ನನಗೆ ಡ್ಯಾಮೇಜ್ ಆಗಿಬಿಟ್ಟಿತ್ತು, ಇನ್ನೂ ಬೇರೆ ಮಾಡಿರಲಿಲ್ಲ, ಹೊಸ ಸ್ಯಾರಿ. ಸೊ ನನಗೆ ಅದನ್ನು ಇಡ್ಲಿಕ್ಕೂ ಮನಸ್ಸಾಗಿಲ್ಲ. ಹಾಗೆಯೇ ಸೊ ಏನು ಮಾಡೋಣ ಅಂತ ಹೇಳಿ ಇದಕ್ಕೆ ಒಂದು ಹೊಸ ಲುಕ್ ಏನಾದರೂ ಕೊಡೋಣ ಅಂತ ಯೋಚನೆ ಮಾಡಿದೆ. ಸೊ ಹಾಗೆಯೇ ನಾನೇನು ಮಾಡಿದೆ, ಇದ್ರದ್ದು ಫುಲ್ ಪಾರ್ಟ್ ಏನಿದೆ ಇದೆಲ್ಲ ಚೆನ್ನಾಗೇ ಇತ್ತು, ಹಾಗಾಗಿ ಇದನ್ನು ಬಿಟ್ಟೆ. ಸೊ ಇದನ್ನು ಒಂದು ಮೀಶೋಯಿಂದ ರೆಡ್ ಕಲರ್ ಏನಿದೆ, ಮೀಶೋಯಿಂದ ನೆಟ್ಟೆಡ್ ಸ್ಯಾರೀಸ್ ಬರುತ್ತಲ್ವ, ಇದು 200 ರೂಪೀಸ್ಗೆ ನನಗೆ ಸಿಕ್ತು. ಹಾಗಾಗಿ ನಾನು ಇದನ್ನು ಮೀಶೋಯಿಂದ ಪರ್ಚೇಸ್ ಮಾಡಿದೆ. ಸೊ ಇದನ್ನು ಮೀಶೋಯಿಂದ ಪರ್ಚೇಸ್ ಮಾಡಿ ಒಂದು 2 ಮೀಟರ್ ಅಷ್ಟು ಅದರಲ್ಲಿ ತಗೊಂಡು ಸ್ಯಾರೀಸಲ್ಲಿ ನಾನು ಇದನ್ನು 2 ಮೀಟರ್ಸ್ ಅಷ್ಟು ಕಟ್ ಮಾಡ್ಕೊಂಡಿದ್ದೀನಿ. ಸೊ ಅದನ್ನು ನಾನು ಈ ರೀತಿ ಅಟ್ಯಾಚ್ ಮಾಡಿದೆ, ನೋಡ್ತಾ ಇರ್ಬೋದು. ಸೊ ಈ ರೀತಿ ನಾನು ಇದನ್ನು ಅಟ್ಯಾಚ್ ಮಾಡಿದೆ. ನೆಕ್ಸ್ಟ್ ಇದಕ್ಕೆ ಬಾರ್ಡರ್ ಬೇಕಿತ್ತಲ್ವಾ, ಸೊ ಇದು ಬಂದು ಬಾರ್ಡರ್ ಬಂದು ಇದಕ್ಕೆ ತುಂಬಾನೇ ಲಾಂಗ್ ಬಾರ್ಡರ್ ಇತ್ತು. ಸೊ ನಾನೇನು ಮಾಡಿದೆ, ಅದನ್ನು 2 ಪೀಸ್ ಆಗಿ ಮಾಡಿದೆ. ಇದನ್ನು ಹಾಫ್ ಕಟ್ ಮಾಡಿದೆ. ಸೊ ಹಾಫ್ ಕಟ್ ಮಾಡಿ ಈ ಒಂದು ಗ್ರೀನ್ ಕಲರ್ ಮೇಲೆ ಈ ರೀತಿ ಬಾರ್ಡರ್ ಕೊಟ್ಟೆ. ಹಾಗೆಯೇ ಅದಕ್ಕೆ ರೆಡ್ ಕಲರ್ ಬ್ಲೌಸ್ ಪೀಸ್ ತಗೊಂಡೋದಕ್ಕೆ ಈ ರೀತಿ ಪೈಪಿಂಗ್ ಕೊಟ್ಟಿದ್ದೀನಿ. ಸೊ ತುಂಬಾ ಚೆನ್ನಾಗಿ ಕಾಣುತ್ತೆ, ನೋಡ್ತಾ ಇರ್ಬೋದು ನೀವು ಯಾವ ರೀತಿಯಾಗಿ ಕಾಣುತ್ತೆ ಬಾರ್ಡರ್ ಅಂತ. ಸೊ ಈ ರೀತಿ ರೆಡಿ ಮಾಡಿದೆ ಇದಕ್ಕೆ. ಸೊ ಈ ಒಂದು ರೆಡ್ ನೆಟ್ಟೆಡ್ ಮೇಲೂ ಕೂಡ ಈ ರೀತಿ ಬಾರ್ಡರ್ನ ಅಟ್ಯಾಚ್ ಮಾಡಿ ಅದಕ್ಕೆ ಗ್ರೀನ್ ಆಪೋಸಿಟ್ ಕಲರ್ ಏನಿದೆ ಗ್ರೀನ್ ಬಂದಿದೆ ಅಲ್ವಾ, ಹಂಗಾಗಿ ನಾನು ಇದಕ್ಕೆ ಗ್ರೀನ್ ಬಾರ್ಡರಲ್ಲಿ ಪೈಪಿಂಗ್ ಕೊಟ್ಟಿದ್ದೀನಿ. ಗ್ರೀನ್ ಬ್ಲೌಸ್ ಪೀಸ್ ತಗೊಂಡು ಇದಕ್ಕೆ ನಾನು ಪೈಪಿಂಗ್ ಕೊಟ್ಟೆ. ಸೊ ಇದು ಒಂದು ಲುಕ್ ಆಗಿ ಕಾಣುತ್ತೆ ನೋಡಿ. ಸೊ ಇದು ತುಂಬಾನೇ ಹೈಲೈಟ್ ಆಗಿ ಕಾಣುತ್ತೆ. ಸೊ ಅದರಲ್ಲಿ ಕಟ್ ಮಾಡಿದಂಥ ಒಂದು ಹಾಫ್ ಪೀಸ್ ಏನಿದೆ ಅದನ್ನ ನಾನು ಈ ರೀತಿ ಮೇಲ್ಗಡೆಗೆ ಬಾರ್ಡರ್ ಆಗಿ ಕೊಟ್ಟೆ. ಸೊ ನೋಡಿ ಈ ರೀತಿ ಬರುತ್ತೆ. ಅಲ್ಲಿವರೆಗೆ ಮಾತ್ರ ನಾನು ಬಾರ್ಡರ್ ಕೊಟ್ಟಿದ್ದನ್ನ ರೆಡಿ ಮಾಡಿದೆ. ಸೊ ನಮಗೆ ಅದು ಒಂದು ಸ್ಯಾರಿಗೆ ಕೊಟ್ಟಿದ್ದ ಬಾರ್ಡರ್ನೇ ನಮಗೆ ಇದು ಓವರಾಲ್ ಸ್ಯಾರಿ ಪೂರ್ತಿ ಆಯಿತು. ಅದು ಸ್ವಲ್ಪ ಬಾರ್ಡರ್ ಕಡಿಮೆನೇ ಇತ್ತು ಆ್ಯಕ್ಚುಲಿ, ಬಟ್ ನಾನು ಕಟ್ ಮಾಡಿ 2 ಪೀಸ್ ಮಾಡಿದ್ರಿಂದ ಓವರಾಲ್ ಸ್ಯಾರಿಗೆ ಅದು ಚೆನ್ನಾಗಿ ಸೆಟ್ ಆಯಿತು. ಸೊ ನೋಡಿ ಈ ರೀತಿ ಬರುತ್ತೆ, ಎಡ್ಜ್ ಕೂಡ ಈ ರೀತಿ ಫಿನಿಶಿಂಗ್ ಕಾಣ್ತಾ ಇದೆ. ಸೊ ನೋಡ್ತಾ ಇರ್ಬೋದು. ಸೊ ಈ ಒಂದು ಸ್ಯಾರಿ ತುಂಬಾನೇ ಲುಕ್ಕಾಗಿ ಕಾಣುತ್ತೆ. ಹಾಗೆಯೇ ನಾನು ಇದನ್ನು ವೇರ್ ಮಾಡಿದಾಗಂತೂ ತುಂಬಾ ಪ್ರೌಡ್ ಫೀಲ್ ಆಗುತ್ತೆ, ಯಾಕಂದರೆ ನಾನು ಮಾಡಿರೋಂತಹ ಸ್ಯಾರಿ ಅಂತ ಹೇಳಿಬಿಟ್ಟು. ಬ್ಲೌಸ್ನ ನಾನು ಈ ರೀತಿ ರೆಡಿ ಮಾಡಿಕೊಂಡೆ. ಬಾಡಿಗೆ ನಾನು ರೆಡ್ಡಲ್ಲಿ ಸ್ಟಿಚ್ ಮಾಡಿದ್ದೀನಿ. ಹಾಗೆಯೇ ಸ್ಲೀವ್ಸ್ಗೆ ಈ ರೀತಿ ಗ್ರೀನಲ್ಲಿ ಸ್ಟಿಚ್ ಮಾಡಿದ್ದೀನಿ. ಅದಕ್ಕೆ ಇದಕ್ಕೂ ಸ್ವಲ್ಪ ಬಾರ್ಡರ್ ಎಲ್ಲ ಇಟ್ಕೊಂಡಿದ್ದೆ. ಸೊ ಬಾರ್ಡರ್ ಕೂಡ ಇದಕ್ಕೂ ಅಟ್ಯಾಚ್ ಮಾಡಿ ಈ ಒಂದು ಬ್ಯಾಕ್ ಕೂಡ ಬಾರ್ಡರ್ ಆಗಿರೋದ್ರಿಂದ ಅದು ಕೂಡ ತುಂಬಾ ಚೆನ್ನಾಗಿದೆ. ಈ ರೀತಿ ನಮ್ಮ ಒಂದು ಸ್ಯಾರೀಸ್ಗಳಿಗೆ ನಾವೇ ಒಂದು ಹೊಸ ಲುಕ್ಕನ್ನು ಕೊಡ್ಬೋದು. ಸ್ವಲ್ಪ ಕ್ರಿಯೇಟಿವಿಟಿನ ಯೂಸ್ ಮಾಡ್ತು ಅಂದರೆ ನಮ್ಮ ಸ್ಯಾರಿಯ ಡಿಸೈನರ್ ನಾವೇ ಹಾಕ್ಬೋದು. ಸೊ ಇದನ್ನು ಯಾರು ಹೇಳೋಕ್ಕಾಗಲ್ಲ ಹಳೆ ಸ್ಯಾರಿ ಅಂತ. ಸೊ ಹೊಸ ರೀತಿ ಸ್ಯಾರಿ ರೀತಿನೇ ಕಾಣುತ್ತೆ. ಈ ಒಂದು ಸ್ಯಾರಿ ಮೇಕ್ ಓವರ್ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಮೀಶೋ ಸ್ಯಾರೀಸಲ್ಲಿ ನಾನು ಇದನ್ನ 2 ಮೀಟರ್ಸ್ ಅಷ್ಟೇ ಕಟ್ ಮಾಡ್ಕೊಂಡಿದ್ದೆ. ಸೊ ಇನ್ನು ಉಳಿದಂಥ ಒಂದು 4 ಮೀಟರ್ಸಲ್ಲಿ ನಾನು ಏನು ಮಾಡಿದೆ ಅನ್ನೋದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಓವರಾಲ್ ಸ್ಯಾರಿ ನಿಮಗೆ ಈ ರೀತಿ ಲುಕ್ ಕೊಡುತ್ತೆ.
ನನ್ನ ನೆಕ್ಸ್ಟ್ ಸ್ಯಾರಿ ಬಂದು ಜೂಟ್ ಸ್ಯಾರೀಸ್ ಅಂತ ಬರ್ತಾಯಿತ್ತು. ಆ ರೀತಿ ಒಂದು ಟ್ರೆಂಡಿಂಗಲ್ಲಿತ್ತು. ಅವಾಗಂತೂ ಜೂಟ್ ಸ್ಯಾರೀಸ್ಗಳು ಸಖತ್ ಟ್ರೆಂಡಿಂಗಲ್ಲಿತ್ತು. 20 years ಬ್ಯಾಕ್ ಸ್ಯಾರಿ ಆ್ಯಕ್ಚುಲಿ ಇದು. ನೋಡಿ ಡಿಸೈನ್ ಬಂದು ನಿಮಗೆ ಈ ರೀತಿ ಇತ್ತು. ಮೊದಲು ಫುಲ್ ಓವರ್ ಆಲ್ ಸ್ಯಾರಿ ಬಂದು ನಮಗೆ ಈ ರೀತಿಯಾಗಿತ್ತು. ನೋಡಿ ಈ ರೀತಿ ಗ್ರೀನ್ ಕಲರ್ಗೆ ಆರೆಂಜ್ ಕಲರ್, ಲೈಟ್ ಆರೆಂಜ್ ಕಲರ್ ಏನು ಬರುತ್ತೆ ಆ ರೀತಿ ಒಂದು ಬಾರ್ಡರ್ ಇತ್ತು. ಸೊ ನೋಡೋಣ ಬನ್ನಿ ನಾನು ಯಾವ ರೀತಿ ಇದನ್ನು ಮೇಕ್ ಓವರ್ ಮಾಡಿದ್ದೀನಿ ಅಂತ. ನಾನು ಇದನ್ನು ಮೇಕ್ ಓವರ್ ಮಾಡಲಿಕ್ಕೆ ಬಳಸಿರುವಂಥದ್ದು ಯಾವುದೇ ಒಂದು ಲೇಸ್ ಕೂಡ ನಾನು ಪರ್ಚೇಸ್ ಮಾಡಿಲ್ಲ. ಒಂದು ಜರಿ ಬ್ಲೌಸ್ ಪೀಸ್ ಬರುತ್ತಲ್ವ, ಅದನ್ನು ಕಟ್ ಮಾಡಿ ಈ ರೀತಿ ಸ್ಟಿಚ್ ಮಾಡಿ ಇದ್ರ ಜೊತೆ ಒಂದು ಲೇಸ್ ಕೂಡ ಅಟ್ಯಾಚ್ ಮಾಡಿದ್ದೀನಿ, ಸ್ವಲ್ಪ ಲುಕ್ ವೈಸ್ ಚೆನ್ನಾಗಿ ಕಾಣಲಿ ಅಂತ. ನೋಡಿ ಸ್ಯಾರಿ ಬಂದು ಓವರ್ ಆಲ್ ಸ್ಯಾರಿ ಚೆನ್ನಾಗಿದೆ, ಬಟ್ ಬಾರ್ಡರ್ ಏನಿತ್ತು ಸ್ವಲ್ಪ ಡಲ್ ಆಗಿತ್ತು, ಹಾಗಾಗಿ ನಾನು ಇದನ್ನು ಮೇಕ್ ಓವರ್ ಮಾಡಿದ್ದೀನಿ. ಸೊ ಸೆರಗು ನೋಡ್ತಾ ಇರ್ಬೋದು ನೀವು, ಸೆರಗಲ್ಲೂ ಕೂಡ ಈ ರೀತಿ ಫಿನಿಶಿಂಗ್ ಕೊಟ್ಟಿದ್ದೀನಿ. ಹಾಗೆಯೇ ಮೇಲ್ಗಡೆ ಕೂಡ ನಾನು ಇಲ್ಲಿಗೆ ಬರೋವರೆಗೆ ನೆರಿಗೆಗೆ ಏನು ಬರುತ್ತೆ ಅಲ್ಲಿವರೆಗೂ ಕೂಡ ಪ್ಲೀಟ್ಸ್ ಬರುತ್ತಲ್ವ, ಅಲ್ಲಿವರೆಗೂ ನಾನು ಇದನ್ನು ಬಾರ್ಡರ್ನ ಅಟ್ಯಾಚ್ ಮಾಡಿದ್ದೀನಿ. ಒಳಗಡೆ ಸೇರ್ಕೊಳ್ಳುತ್ತಲ್ವ, ಹಾಗಾಗಿ ಇದಕ್ಕೆ ನಾನು ಬಾರ್ಡರ್ನ ಅಟ್ಯಾಚ್ ಮಾಡಿಲ್ಲ. ಸೊ ನೋಡಿ ಡಿಫ್ರೆನ್ಷಿಯೇಟ್ ನೀವೇನು ನೋಡ್ತಾ ಇರ್ಬೋದು. ಇದು ಓಲ್ಡ್ ಸ್ಯಾರಿ, ಇದು ನ್ಯೂ ಲುಕ್. ಸೊ ಗೊತ್ತಾಗ್ತದೆ ಅಂತ ಅನ್ಕೋತೀನಿ ನಿಮಗೆ. ದೊಡ್ಡದಕ್ಕೆ ಮತ್ತು ಚಿಕ್ಕದಕ್ಕೆ ಇಬ್ಬರು ಒಂದೊಂದು ಬ್ಲೌಸ್ ಪೀಸನ್ನು ಕೊಟ್ಟಿದ್ರು, ಹಂಗಾಗಿ ನನ್ನ ಹತ್ರ 2 ಬ್ಲೌಸ್ ಪೀಸ್ಗಳಿತ್ತು. ಸೊ ಹಂಗಾಗಿ ನಾನೇನು ಮಾಡಿದೆ, ಬ್ಲೌಸ್ ಪೂರ್ತಿ ನಾನು ಇದನ್ನು ಬಾರ್ಡರ್ಗೆ ಅಟ್ಯಾಚ್ ಮಾಡಲಿಕ್ಕೆ ಅಂತ ಬಳಸ್ಕೊಂಡೆ. ಸೊ ಇನ್ನೊಂದು ಬ್ಲೌಸ್ ಪೀಸಲ್ಲಿ ನಾನು ಈ ರೀತಿ ಬ್ಲೌಸ್ನ ಸ್ಟಿಚ್ ಮಾಡಿಕೊಂಡೆ. ಸಿಂಪಲ್ ಬ್ಲೌಸ್ ಅಷ್ಟೇ, ಸ್ವಲ್ಪ ಲೇಸ್ ಇಟ್ಟು ಮತ್ತು ಟ್ಯಾಗ್ ಮಾತ್ರ ಹಾಕಿದ್ದೀನಿ. ತುಂಬಾ ಸಿಂಪಲ್ ಆಗಿ ಇದನ್ನು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಸ್ಲೀವ್ಸ್ ಮಾತ್ರ ಸ್ವಲ್ಪ ಈ ರೀತಿ ಡಿಸೈನ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಓವರ್ ಆಲ್ ಸ್ಯಾರಿ ಲುಕ್ ವೈಸ್ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ನೋಡ್ತಾ ಇರ್ಬೋದು ನೀವು ಕಾಂಬಿನೇಷನ್ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ. ಪ್ಯಾರೆಟ್ ಗ್ರೀನ್ ಮತ್ತು ರೆಡ್ ಕಾಂಬಿನೇಷನ್ ಅಂತದ್ದು ಯಾವಾಗಲೂ ತುಂಬಾ ಚೆನ್ನಾಗಿರುತ್ತೆ. ಡ್ರೆಸ್ಗಳಾಗಿರಲಿ ಸ್ಯಾರೀಸ್ಗಳಾಗಿರಲಿ ಯಾವಾಗಲೂ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬೋದು. ಮಾಡಿ ಕೂಡ ತೋರಿಸ್ತೀನಿ ನಾನು ನಿಮಗೆ ಯಾವ ರೀತಿಯಾಗಿ ಕಾಣುತ್ತೆ ಅಂತ. ನಮ್ಮ ಓಲ್ಡ್ ಸ್ಯಾರೀಸ್ಗಳಿಗೆ ಬ್ಲೌಸ್ ಪೀಸಿಂದನೂ ಕೂಡ ನಾವು ಜಾಸ್ತಿ ಖರ್ಚಿಲ್ದೇನೆ ಬ್ಲೌಸ್ ಪೀಸ್ಗಳನ್ನ ಯೂಸ್ ಮಾಡ್ಕೊಂಡು ಕೂಡ ನಾವು ಈ ರೀತಿ ನಮ್ಮ ಸ್ಯಾರೀಸ್ಗಳಿಗೆ ನಾವು ಒಂದು ಕ್ರಿಯೇಟಿವಿಟಿನ ಯೂಸ್ ಮಾಡಿಕೊಂಡು ನಮ್ಮ ಸ್ಯಾರಿಗಳಿಗೆ ನಾವೇನೇ ಡಿಸೈನ್ ಮಾಡ್ಕೋಬೋದು. ನೆಕ್ಸ್ಟ್ ಸ್ಯಾರಿ ಬಂದು ಈ ರೀತಿ ಒಂದು ಪಿಂಕ್ ಸ್ಯಾರಿ, ಮಧ್ಯೆ ಗ್ಲಿಟರ್ಸ್ ರೀತಿ ಇತ್ತು, ಬಟ್ ಬಾರ್ಡರ್ ಯಾವುದೂ ಇರಲಿಲ್ಲ. ಹಾಗಾಗಿ ನಾನು ಸ್ವಲ್ಪ ಇದಕ್ಕೆ ಏನಾದರೂ ಎನ್ಹಾನ್ಸ್ ಮಾಡೋಣ, ಏನಾದರೂ ಸ್ವಲ್ಪ ಮೇಕ್ ಓವರ್ ಮಾಡೋಣ ಅಂತ ಹೇಳಿ ತುಂಬಾ ಸಿಂಪಲ್ ಆಗಿ ಕಾಣ್ತಿತ್ತು ಸ್ಯಾರಿ. ಹಾಗಾಗಿ ನಾನು ಇದಕ್ಕೆ ಬಾರ್ಡರ್ ಅಟ್ಯಾಚ್ ಮಾಡಿದ್ದೀನಿ. ಸೊ ಲಂಗ ಬ್ಲೌಸ್ ಹೊಲ್ದಿ ಮಿಕ್ಕಿರೋಂಥ ಒಂದು ಬಾರ್ಡರಲ್ಲಿ ಈ ರೀತಿಯಾಗಿ ನಾನು ಇದನ್ನು ಬಾರ್ಡರ್ನ ಅಟ್ಯಾಚ್ ಮಾಡಿದ್ದೀನಿ. ತುಂಬಾ ಸಿಂಪಲ್ ಸ್ಯಾರಿ, ಬಟ್ ಇದು ಲುಕ್ ವೈಸ್ ಅಂದರೆ ಇದು ಸೇಮ್ ಕಲರ್ ಬ್ಲೌಸ್ ಕೂಡ ಇತ್ತು, ನನಗೆ ಅದು ಇಷ್ಟ ಆಗ್ತಿರ್ಲಿಲ್ಲ. ಸೊ ಯಾವುದಾದ್ರೂ ಕಾಂಬಿನೇಷನ್ ಮಾಡಿ ನಾನು ಉಟ್ಕೊಳ್ಳೋಣ, ಈ ರೀತಿ ಡಬಲ್ ಕಾಂಬಿನೇಷನ್ ಯಾವುದಾದ್ರೂ ಕಾಂಟ್ರಾಸ್ಟ್ ಕಲರಲ್ಲಿ ನನಗೆ ಬಾರ್ಡರ್ ಮತ್ತು ಸ್ಯಾರಿ ಇದು ನನಗೆ ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ನಾನು ಸೇಮ್ ಕಲರ್ ಬ್ಲೌಸ್ ಮತ್ತು ಸ್ಯಾರಿ ನನಗೆ ಅಷ್ಟೊಂದು ಇಷ್ಟ ಆಗಲ್ಲ, ಹಾಗಾಗಿ ನಾನು ಇದಕ್ಕೆ ಬಾರ್ಡರ್ನ ಅಟ್ಯಾಚ್ ಮಾಡಿದ್ದೀನಿ. ಇದಕ್ಕೆ ಬ್ಲೂ ಕಲರ್ ಬಾರ್ಡರ್ ಬಂದಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣುತ್ತೆ ಸ್ಯಾರಿ ಕೂಡ. ಸೊ ಈ ಒಂದು ಸ್ಯಾರಿಗೆ ಲೈಟ್ ಪಿಂಕ್ ಅಲ್ಲೇ ಬ್ಲೌಸ್ ಬಂದಿತ್ತು. ಸೊ ಅದನ್ನು ಸ್ಟಿಚ್ ಮಾಡ್ಕೊಂಡಿದ್ದೆ, ಬಟ್ ಟೈಟ್ ಆಗಿಬಿಟ್ಟಿತ್ತು. ಸೊ ಅದು ಕೂಡ ಆಗ್ತಿರ್ಲಿಲ್ಲ. ಹಾಗಾಗಿ ನಾನು ಏನು ಮಾಡಿದೆ, ಒಂದು ರಾ ಸಿಲ್ಕ್ ಬ್ಲೌಸ್ ಪೀಸನ್ನು ತಗೊಂಡು ಇದನ್ನು ಈ ರೀತಿ ಬ್ಲೌಸ್ನ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಒಂದು ಬಾರ್ಡರ್ ಕೂಡ ಇದಕ್ಕೆ ಕೊಟ್ಟಿದ್ದೀನಿ. ಸಿಂಪಲ್ ಡಿಸೈನ್ ಇಟ್ಕೊಂಡು ಈ ರೀತಿ ಬ್ಲೌಸನ್ನ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಸೊ ಲೈಟ್ ಪಿಂಕ್ ಕಲರ್ಗೆ ಬ್ಲೂ ಕಾಂಬಿನೇಷನ್ ಬಂದಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣುತ್ತೆ. ಇವಾಗ ವೇರ್ ಮಾಡಲಿಕ್ಕೆ ಖುಷಿ ಆಗುತ್ತೆ. ಸೊ ಫುಲ್ ಪ್ಲೇನ್ ಸ್ಯಾರಿ ಇದ್ದಾಗ ಅಷ್ಟಾಗಿ ಇಷ್ಟ ಆಗ್ತಿರಲಿಲ್ಲ ಉಟ್ಕೋಬೇಕು ಅಂತ. ಸೊ ಇವಾಗ ಒಂದು ಸಿಂಪಲ್ ಆಗಿ ಎಲ್ಲಾದರೂ ಹೋಗ್ಬೇಕು ಅಂದಾಗ ನಾವು ಇದನ್ನ ವೇರ್ ಮಾಡ್ತೀವಿ. ಸೊ ನನ್ನ ಒಂದು ಸ್ಯಾರಿಯ ಮೇಕ್ ಓವರ್ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಾನು ಹಳೆ ಸೀರೆಗೆ ಮಾಡಿರುವಂತಹ ಹೊಸ ಮೆರುಗು ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇನ್ನೂ ಒಂದಷ್ಟು ಸ್ಯಾರೀಸ್ಗಳು ಕೂಡ ಇದೆ. ಸೊ ನಾನು ಒಂದೇ ಲಾಗಲ್ಲಿ ನಾನು ಇದನ್ನು ಎಲ್ಲದನ್ನು ಶೇರ್ ಮಾಡಲಿಕ್ಕಾಗಲ್ಲ. ಸೊ ನಾನು ಇದನ್ನು ಒಂದೇ ಲಾಗಲ್ಲಿ ನಾನು ಎಲ್ಲದನ್ನು ಹೇಳಲಿಕ್ಕೆ ಹೋದ್ರೆ ನಿಮಗೆ ಬೋರ್ ಆಗ್ಬೋದು. ಪಾರ್ಟ್ 2 ಕೂಡ ಆ್ಯಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದನ್ನು ಕೂಡ ಶೇರ್ ಮಾಡ್ತೀನಿ. ಸೊ ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನನ್ನ ಒಂದು ಪುಟ್ಟ ಲಾಗ್ನ ಮುಗಿಸ್ತಾ ಇದ್ದೀನಿ. See you in the next vlog. Till then, bye.